ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದ ಒಂದು ಅನುಷ್ಠಾನದ ಬಗ್ಗೆ, ತುಂಬ ಸರಳವಾದ ಒಂದು ಅನುಷ್ಠಾನ ಸ್ನೇಹಿತರೆ. ಇದಕ್ಕೆ ನಾವು ಏನು ಖರ್ಚು ಮಾಡೋದಿಲ್ಲ, ನಮ್ಮ ದೇವರ ಮನೆಯಲ್ಲಿ ಇರುವಂತಹ ವಸ್ತುಗಳೇ. ಆ ವಸ್ತುಗಳು ಬಂದು ತುಂಬ ಪ್ರಿಯವಾದಂಥದ್ದು ಮಹಾಲಕ್ಷ್ಮಿಗೆ ಸುಗಂಧಭರಿತವಾದ ದ್ರವ್ಯಗಳನ್ನ ನಾವು ಮನೆಯಲ್ಲಿ ಇಟ್ಕೊಂಡು ಅದನ್ನ ಪರಿಹಾರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಜನಕ್ಕೆ ತುಂಬ ಅಂದರೆ ತುಂಬ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ನಾವು ಯಾವಾಗಲೂ ನಮ್ಮ ಕಷ್ಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಆ ಕಷ್ಟದಲ್ಲಿ ಸ್ವಲ್ಪ ಸ್ವಲ್ಪ ಸುಧಾರಣೆ ಕಾಣ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದು ಇಲ್ಲ. ನಾವು ಅದನ್ನು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೂ ಹೋಗಲ್ಲ. ಯಾರೋ ಒಬ್ಬೊಬ್ಬರು ಮಾತ್ರ ನಮಗೆ ತುಂಬ ಕಷ್ಟ ಇತ್ತು, ತುಂಬ ಬದಲಾವಣೆ ಕೂಡ ಆಗಿದೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಸಾಕಷ್ಟು ಜನಕ್ಕೆ. ಅದರಲ್ಲೂ ಇಲ್ಲಿ ಲಲಿತಾ ಅಂತಂದ್ಬಿಟ್ಟು ಅಕ್ಕ, ನಮಸ್ಕಾರ ಅಕ್ಕ, ನನ್ನ ಹೆಸರು ಲಲಿತಾ ಅಂತ, ಬೆಂಗಳೂರಿನಿಂದ ನಾನು ನೀರಿನ ಪ್ರಭಾವವನ್ನು ಮಾಡಿಕೊಂಡೆ. ನನಗೆ ಒಳ್ಳೆಯದಾಗಿದೆ. ನಾನು ಬಿಸ್ನೆಸ್ಗೆ ಕೆಲಸಕ್ಕೆ ಎರಡಕ್ಕೂ ಹೊರಟೆ. ನನಗೆ ಆ ದಿನ 420 ಬಿಸ್ನೆಸ್ ಆಗಿದೆ. ಇಂದು ನನಗೆ ತುಂಬ ಖುಷಿಯಾಗಿದೆ. ಅಮ್ಮನಿಗೂ ಹಾಗೂ ನಿಮಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಾವು ಏನಾದರೂ ಒಂದು ನಂಬಿಕೆ ಇಟ್ಟು ಆ ತಾಯಿ ಮೇಲೆ ಒಂದು ಮಂತ್ರ ಹೇಳ್ಕೊಳ್ಳೋದು, ಈ ರೀತಿ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ಹೋದಾಗ ಅದರಿಂದ ಆಗುವ ಒಂದು ಚೇಂಜಸ್ಸು ಎಲ್ರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ. ಸಾಕಷ್ಟು ಜನ ನೀವು ನೋಡಿಸಿದ್ರಿ, ಅದನ್ನು ನೀವು ಹೇಳ್ದಾಗೆ ಮಾಡಿಕೊಂಡೆ, ಅದು ಯಾಕೋ ಪರಿಹಾರನೇ ಆಗಲಿಲ್ಲ, ನಮಗೆ ಒಳ್ಳೆಯದೇ ಆಗಲಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಬೇಜಾರಿನ ವಿಚಾರ ಸ್ನೇಹಿತರೆ. ನಾವು ತೋರಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ. ಅದನ್ನು ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ನಾವು ತೋರಿಸಿದ್ದೀವಿ ಅಂದಿದ್ದು ಮಾತ್ರಕ್ಕೆ ನೀವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಯಾವ ಥರ ಸರಿ ಇರುತ್ತೆ ನೀವೇ ಹೇಳಿ. ನಂಬಿಕೆ ಇಡಬೇಕು ನಾವು. ಯಾವುದ್ರ ಮೇಲೇನಾದರೂ ಪರವಾಗಿಲ್ಲ, ನೀವು ಇದ್ರ ಮೇಲೇ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವ ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೆಲ್ಲದಕ್ಕೂ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಇರಬೇಕು. ಈ ಪರಿಹಾರನ, ಈ ಅನುಷ್ಠಾನನ ಮಾಡಿಕೊಂಡ್ರೆ ನಮಗೆ ಆಗುತ್ತೆ ಅನ್ನೋದು 100% ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಇದನ್ನು ಮಾಡಿಕೊಂಡ್ರೆ. ಯಾಕಂದರೆ ಎಲ್ರಿಗೂ ಅಲ್ಲ ಇದನ್ನು ಹೇಳ್ತಾ ಇರೋದು. ಸಾಕಷ್ಟು ಜನ ಒಳ್ಳೆಯ ಒಂದು ಕಮೆಂಟ್ಸ್ ಕೂಡ ಆಗ್ತಾ ಇದ್ದಾರೆ. ಒಬ್ಬರೋ ಇಬ್ಬರೋ ಈ ಥರ ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಒಂದೇ ಸೂಕ್ತ ಅಂತ ಇರಲ್ಲ ಅಲ್ವಾ ಈ ಪ್ರಪಂಚದಲ್ಲಿ. ನೇಚರಲ್ಲಿ ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ವಿಶಿಷ್ಟತೆ ಇರುತ್ತೆ. ಅದನ್ನು ನಾವು ಪರಿಹಾರದ ಮುಖಾಂತರ ತೋರಿಸ್ತೀವಿ. ಅದು ನಾವು ಮಾಡ್ಕೊಳ್ತಾ ಬಂದರೆ ಯಾವುದೋ ಒಂದು ನಮ್ಮ ಕೈ ಹಿಡಿಯುತ್ತೆ. ನಾವು ಮಾಡುವ ಪ್ರಯತ್ನಗಳು ನಮ್ಮಲ್ಲಿ ಇರಬೇಕು, ಅದರ ಜೊತೆ ಕೂಡ ದೇವರ ಆಶೀರ್ವಾದ ಇರಬೇಕು ಅಂತ ಕೂಡ ನಾನು ಸಾಕಷ್ಟು ಹೇಳಿದ್ದೀನಿ. ಸುಮ್ಮನೆ ನಾವು ಏನೂ ಪ್ರಯತ್ನ ಮಾಡದೆ ಈ ಪರಿಹಾರಗಳನ್ನ ಮಾಡಿಕೊಂಡೇ ಕೂತ್ಕೊಂಡ್ರೆ ನಮಗೆ ಯಾವುದು ರಿಸಲ್ಟ್ ಗೊತ್ತಾಗಲ್ಲ. ನಾವು ಮಾಡುವ ಕೆಲಸ ಮಾಡಬೇಕು, ಪ್ರತಿಫಲನ ದೇವ್ರಿಗೆ ಬಿಡಬೇಕು. ಕೊಡ್ತಾನೋ ಬಿಡ್ತಾನೋ ಅನ್ನೋದು ದೇವ್ರ ಮೇಲೆ ಇರುತ್ತೆ. ಈಗ ಈ ಪರಿಹಾರನ ನೋಡ್ಕೊಳ್ಳೋಣ. ಶುಕ್ರವಾರ ನಂಬಿಕೆ ಇಟ್ಟು ನೀವೇನಾದರೂ ಮಾಡ್ಕೊಂಡಿದ್ದು ಆದರೆ ಇದು ಸಾಧಾರಣವಾಗಿ ಎಲ್ರಿಗೂ ತುಂಬ ಉಪಯುಕ್ತವಾದಂತಹದ್ದು. ಕರ್ಪೂರ, ಪಚ್ಚ ಕರ್ಪೂರ ಮಾತ್ರ ತಗೊಳ್ಳಿ. ಒಂದು ಕೆಂಪು ಬಟ್ಟೆನ ತಗೊಳ್ಳಿ. 11 ಲವಂಗ, 11 ಏಲಕ್ಕಿ, ಸ್ವಲ್ಪ ಪಚ್ಚ ಕರ್ಪೂರ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕ್ಬಿಡಿ. ಕಟ್ಟಿಬಿಟ್ಟು ನೋಡಿ, ಇಲ್ಲಿ ಮಂತ್ರನ ತೋರಿಸ್ತಾ ಇದ್ದೀನಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಈ ಮಂತ್ರನ ನೀವು 11 ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಗಂಟು ಕಟ್ಟಿಬಿಟ್ಟು ಇದಕ್ಕೆ ನೀವೇನು ಮಾಡೋದು ಬೇಡ ಸ್ನೇಹಿತರೆ. ಸುಮ್ಮನೆ ನಾವು ಅಗರಬತ್ತಿ ಹಚ್ತೀವಿ, ಅದರ ಧೂಪ ತೋರಿಸಿ. ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಪ್ರತಿನಿತ್ಯ ತೋರಿಸಬಹುದು. ಈ ಗಂಟನ್ನು ಕಟ್ಟಿಬಿಟ್ಟು ನೀವು ನಿಮ್ಮ ಬೀರ್ವನಲ್ಲಿ ಇಡಬಹುದು, ಅಥವಾ ನಿಮ್ಮ ಮನೆಯ ಹೆಬ್ಬಾಗ್ಲು ಇರುತ್ತಲ್ವಾ, ಹೊರಗೆ ಬಂದು ಹೆಬ್ಬಾಗ್ಲ ಹತ್ರ ಮೇಲೆ ನಾವು ತೋರಣ ಎಲ್ಲ ಕಟ್ತೀವಿ, ಅಲ್ಲಿ ಕಟ್ಟಿಬಿಡಿ. ಆಗ ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇದನ್ನ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಳ್ಬಹುದು. ಯಾಕೆಂದರೆ ಸುಗಂಧಭರಿತವಾದ ದ್ರವ್ಯಗಳು ನಾವು ಈ ಮುಖಾಂತರ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಅಂತಹ ದೊಡ್ಡ ತಿರುಪತಿಯಲ್ಲೇ ವೆಂಕಟರಮಣ ಸ್ವಾಮಿಗೆ, ಮಹಾವಿಷ್ಣುಗೆ ನಾಮ ಇಡಬೇಕಾದರೂ ಕೂಡ ಈ ಪಚ್ಚ ಕರ್ಪೂರನ
ಮಿಕ್ಸ್ ಮಾಡೇ ಇಡ್ತಾರೆ ತೆಗೆದುಕೊಂಡು. ಅಷ್ಟು ಶ್ರೇಷ್ಠವಾದಂತಹ ಪಚ್ಚ ಕರ್ಪೂರನ ನಾವಿಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಈ ಪರಿಹಾರದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎಷ್ಟು ದೊಡ್ಡ ಹಣಕಾಸಿನ ಸಮಸ್ಯೆ ಇದ್ರೂ ನಮಗೆ ಸ್ವಲ್ಪನಾದರೂ ಸುಧಾರಣೆ ಕಾಣಿಸುತ್ತೆ. ಸಾಕಷ್ಟು ಜನಕ್ಕೆ ನಮಗೆ ಉಸಿರಾಡೋದಕ್ಕಾಗಲ್ಲ, ಅಷ್ಟೊಂದು ಸಮಸ್ಯೆಗಳು ಬಂದು ಕುತ್ಕೊಂಡಿದೆ ಅನ್ನುವಾಗ ನಮಗೆ ಸ್ವಲ್ಪ ಆ ಬಿಕ್ಕಟ್ಟಿಂದ ಹೊರಗೆ ಬಂದರೆ ನಮ್ಮ ಆಲೋಚನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಅಪ್ಪ ಈಗ ಸುಧಾರಿಸ್ಕೊಂಡಿದ್ದೀವಿ, ನಾಳೆ ನಾವು ಅವ್ರಿಗೆ ಕೊಡಬೇಕಾಗಿರೋದನ್ನ ಕೊಟ್ಟರೆ ಆಗುತ್ತೆ ಅಂತಂದ್ಬಿಟ್ಟು ಒಳ್ಳೆಯ ಮಾತಾಡ್ತೀವಿ, ಕೊಡ್ತೀವಿ. ಅದಕ್ಕೊಂದು ಸ್ವಲ್ಪ ಸಮಯ ತಗೊಂಡು ನಮ್ಮ ಕಾರ್ಯಗಳನ್ನು ಕೂಡ ಮಾಡ್ಕೊಳ್ತೀವಿ. ಈ ರೀತಿ ಏನೇ ಒಂದು ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನೂ ಕೂಡ ಓಡಿಸುತ್ತೆ. ಪ್ರತಿಯೊಂದಕ್ಕೂ ನಮ್ಮ ಮನೆಯಲ್ಲಿ ನಾವು ಶುಭ್ರವಾಗಿ ಈ ರೀತಿ ನಂಬಿಕೆ ಇಟ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಆ ಮಕ್ಕಳಲ್ಲಿ ಏಳಿಗೆ ಆಗುತ್ತೆ, ಕೆಲಸ ಸಿಗುತ್ತೆ, ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ. ನೀವು ಹೆಬ್ಬಾಗ್ಲ ಹತ್ರ ಕಟ್ಟಿದ್ರೂ ಎಷ್ಟು ದಿನ ನೀವು ಪೂಜೆ ಮಾಡೋದಕ್ಕಾಗುತ್ತೋ ಅಷ್ಟು ದಿನ ಕೂಡ ನಾವು ಪ್ರತಿನಿತ್ಯ ಈಗ ಪೂಜೆ ಮಾಡುವ ಸಮಯದಲ್ಲಿ ಯಾವ ಥರ ನಾವು ಧೂಪ ತೋರಿಸ್ತೀವಿ ಆ ಥರ ತೋರಿಸ್ಬಹುದು. ಅದು ಬೀರ್ವಾನಲ್ಲಿಟ್ಟರು ಅಷ್ಟೇ, ನಿಮ್ಮ ಮನೆ ಹೆಬ್ಬಾಗ್ಲ ಹತ್ರ ಕಟ್ಟರು ಅಷ್ಟೇ, ಕ್ಯಾಶ್ ಬಾಕ್ಸಲ್ಲಿ ಕಟ್ಟಿದ್ರು ಅಷ್ಟೇ. ಈ ಮಂತ್ರನ ನೀವು ಆಗ ದಿನಕ್ಕೆ 11 ಬಾರಿ ಹೇಳ್ಕೊಳ್ತಾ ಬನ್ನಿ. ಆಗ ನಿಮ್ಮ ಒಂದು ಬದಲಾವಣೆ ಗೊತ್ತಾಗುತ್ತೆ. ಇಷ್ಟೇ ಈಸಿಯಾಗಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ